ಅಲ್ಲಿ ಹೋಗ್ಬೋದ ಒಳಗಡೆ? ಈಗ ಟೈಮ್ ಬಂದು ಆಮೇಲೆ ಬಂದು ಹೊರಗಡೆ ಫೋಟೋ ಶೂಟ್. ಇದನ್ನೇ ಹಾಕ್ತೀನಿ ಗ್ಯಾರಂಟಿ. ಕ್ಲೋಸ್ ಆಗಿದೆಯಾ? ಬರಕ್ಕೆ ಧರ್ಮಸ್ಥಳ ಟಿಕೆಟ್ ತಗೊಂಡು ಬಂದವ್ರಿಗೆ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಚು ಬ್ಲಾಗ್ಸ್. ಇದು ನಮ್ಮ ಟ್ರಿಪ್ನ ಡೇ 3 ಬ್ಲಾಗ್ ಆಗಿರುತ್ತೆ. ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗುತ್ತೆ. ಅಲ್ಲಿ ಹೋಗ್ಬೋದ ಒಳಗಡೆ? ಬೇಡಪ್ಪ, ಕೊಚ್ಕೊಂಡು ಗಿಚ್ಕೊಂಡು ಹೋಗ್ಬಿಟ್ರು. ಖಾಲಿ ಇದ್ದಂಗೆ ಇದೆಯಪ್ಪ, ಖಾಲಿ ಇದೆ ಅನ್ಸುತ್ತಲ್ಲ. ಬಂದ್ವಿ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಹಾಕ್ಬಿಟ್ಟವ್ರೆ ಪಾರ್ಕಿಂಗ್ ಅಮ್ಮ ಅಲ್ಲಿರೋದು. ಇವಾಗ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ಟೈಮ್ ಬಂದು 8:15 ಆಗಿದೆ. ದೇವಸ್ಥಾನ ದರ್ಶನ 9 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತೆ. ಸೊ 9 ಗಂಟೆಗೆಲ್ಲ ದರ್ಶನ ಮುಗಿಸ್ಕೊಂಡು 9:15ಗೆ ಪ್ರಸಾದ ಕ್ಲೋಸ್ ಆಗುತ್ತೆ. ಪ್ರಸಾದ ತಿನ್ಕೊಂಡು ಮತ್ತೆ ಇಲ್ಲಿ ಸ್ಟೇ ಆಗೋಕ್ಕೆ ರೂಮ್ ಹುಡುಕಬೇಕು. ಸಿಗುತ್ತೋ ಇಲ್ವೋ ನೋಡಬೇಕು. ಇಲ್ಲೂ ಕೂಡ ತುಂಬಾ ಜನ ಇದ್ದಾರೆ. ನೋಡೋಣ ಏನಾಗುತ್ತೆ. ನನಗಂತೂ ತುಂಬ ಇಷ್ಟ. ಇಲ್ಲಿ ತುಂಬ ಎಕ್ಸೈಟೆಡ್ ಆಗಿದ್ದೆ ಇಲ್ಲಿ ಬರಬೇಕು, ನೋಡಬೇಕು. ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ನನ್ನ ಹಸ್ಬೆಂಡ್ಗೆ ತುಂಬ ಫೇವ್ರೆಟ್ ಪ್ಲೇಸ್ ಇದು. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇತ್ತು, ಹೇಗಿದೆ ಅವರು ಅಷ್ಟೊಂದು ಹೇಳ್ತಿದ್ರಲ್ವ, ಹಾಗಾಗಿ ನೋಡಬೇಕು ಅನ್ನೋದು ಒಂದು ಇತ್ತು. ಸೊ ನೋಡೋಣ, ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಕಾರಲ್ಲೇ ಮಲ್ಗೋದು ಇವತ್ತು. ನಿನ್ನ ಡಿಕ್ಕಿಲ್ ಹಾಕ್ತೀವಿ, ನಾವು 4 ಜನ ಆರಾಮಾಗಿ ಮಲ್ಕೋಬೋದು. ಈ ಕಡೆ ರಾಣಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ನನಗೆ ಎಂಟ್ರೆನ್ಸ್ ದರ್ಶನ ಯಾವ ಕಡೆ ದೇವಸ್ಥಾನ ಅಂತ ಗೊತ್ತಿರಲಿಲ್ಲ. ನಾನು ಬೇರೆ ಕಡೆ ಹೋಗ್ತಿದ್ದೆ. ನನ್ನ ಹಸ್ಬೆಂಡ್ ಕರೆದು ಹೇಳ್ತಿದ್ರು ಈ ಕಡೆ ಇರೋದು ದೇವಸ್ಥಾನ, ಹೀಗೆ ಹೋಗಬೇಕು ಅಂತ ಹೇಳಿ. ಮತ್ತು ನಾನು ಫೋಟೋಸ್ ಇಟ್ಕೊಂಡು ಹೋಗೋಣ ಅಂತ ಕೇಳಿದೆ. ಅದಕ್ಕೆ ಅವರು ಮತ್ತೆ ದರ್ಶನ ಮುಗಿಸ್ಕೊಂಡು ಬಂದು ಫೋಟೋಸ್ ಶೂಟ್ ಮಾಡ್ಕೊಳ್ಳೋಣ, ಈಗ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳಿದರು. ಇನ್ನು ದರ್ಶನಕ್ಕೆ ಅಂತ ಹೋದ್ವಿ. ತುಂಬ ಜನ ಏನೂ ಇರಲಿಲ್ಲ. 9:30ಗೆಲ್ಲ ದರ್ಶನವೂ ಮುಗ್ದೋಗ್ಬಿಡುತ್ತೆ. 9:30 ದರ್ಶನ ಮುಗಿದ್ಬಿಡುತ್ತೆ. ಮತ್ತು ಪ್ರಸಾದ ಕೂಡ ಕ್ಲೋಸ್ ಆಗುತ್ತೆ ಅಂತಂದು ಹೇಳಿದರು. ಸೊ ಬೇಗ ಹೋಗ್ತಿದ್ದೀವಿ. ತುಂಬ ಬೇಗ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಅಮ್ಮನವ್ರನ್ನ ನೋಡಿ ಮತ್ತು ಬಂದು ಪ್ರಸಾದ ತಿಂದ್ಕೊಂಡು ಬಂದ್ವಿ. ಇವಾಗ ಬಂದಿದ್ದೀವಿ ದರ್ಶನ ಮುಗಿಸ್ಕೊಂಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ. ಇವತ್ತು ಶುಕ್ರವಾರ. ಇವಾಗ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದನೂ ಮುಗಿಸ್ಕೊಂಡು ಈಗ ಬಂದ್ವಿ. ಜಸ್ಟು 9:30ಗೆ ಎಕ್ಸಾಕ್ಟ್ 9 o'clock ದೇವ್ರ ದರ್ಶನ ಮುಗಿದ್ಬಿಡುತ್ತೆ. ಇಲ್ಲಿ 9:30ಗೆ ಪ್ರಸಾದ ಮುಗಿಯುತ್ತೆ, ಅಂದರೆ ಕ್ಲೋಸ್ ಮಾಡೋ ಟೈಮಿಂಗ್ಸು ಅದು. ಸೊ ಫೈನಲಿ ನಮ್ಗೆ ಹೇಗೋ ಸಿಕ್ತು. ಇವತ್ತು ಹೊರಗಡೆ ಎಲ್ಲೂ ಊಟನೇ ಮಾಡಲಿಲ್ಲ, ನಾವು ಟೆಂಪಲಲ್ಲೇ ಪ್ರಸಾದ ತಿಂದ್ಕೊಂಡ್ವಿ. ಅದೃಷ್ಟ. ನೆನೆ ನಮಗೆ ಎಲ್ಲೂ ಊಟ ಅಡ್ಜಸ್ಟೇ ಆಗಿಲ್ಲ. ತುಂಬ ಹೋಟೆಲ್ಸ್ಗಳಲ್ಲಿ ತಿಂದ್ವಿ, ಬಟ್ ಏನೂ ಅಡ್ಜಸ್ಟ್ ಆಗಿಲ್ಲ ನಮಗೆ. ಎಷ್ಟೇ ಆದರೂ ನಮಗೆ ಮನೆ ಊಟನೇ ಒಳ್ಳೆಯದು, ಅಂದರೆ ಚೆನ್ನಾಗಿ ಅನಿಸುತ್ತೆ. ಇನ್ನೇನೂ ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಾಗ ಇದೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಲ್ವ. ಇನ್ನು ಈಗ 9:30 9:45 ಆಯಿತು. ಎಲ್ಲ ಬಂದು ಕಾರಲ್ಲಿ ಕುತ್ಕೊಂಡಿದ್ವಿ. ಇಲ್ಲಿ ಯಾವುದು ರೂಮ್ಗಳು ಸಿಗ್ತಾ ಇಲ್ಲ ನಮಗೆ. ಸೊ ನಿಯರ್ ಇಲ್ಲಿಂದ 7 ಕಿಲೋಮೀಟರ್ ಇದೆ ಕಳಸ. ಅಲ್ಲಿಗೆ ಹೋಗಿ ಸ್ಟೇ ಆಗೋಣ, ರೂಮ್ ಹುಡುಕಿ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಾವಿಲ್ಲೇ ಇರೋಣ ಅಂತ ಹೇಳ್ತಾಯಿದ್ದೀವಿ, ಬಟ್ ನಮ್ಮ ಯಜಮಾನ್ರು ಕೇಳ್ತಾ ಇಲ್ಲ. ಸೊ ನೋಡುವ. ನನ್ನ ಕೈಲಾಗ್ತಾ ಇಲ್ಲಪ್ಪ. ನನ್ನ ಹಸ್ಬೆಂಡು ಫಸ್ಟ್ ಟೈಮ್ ಒಬ್ಬರೇ 3 ಡೇಸು ಕಾರ್ ಡ್ರೈವ್ ಮಾಡಿರೋದು. ಅವ್ರು ಕಾರ್ ಡ್ರೈವ್ ಮಾಡಿರೋದೇ ಇಷ್ಟೊಂದು ಲಾಂಗ್ ಫಸ್ಟ್ ಟೈಮ್. ಹಾಗಾಗಿ ಅವರು ತುಂಬ ಟಯರ್ಡ್ ಆಗಿಬಿಟ್ಟಿದ್ರು. ಮತ್ತು ನೈಟೆಲ್ಲ ಜಾಸ್ತಿ ಡ್ರೈವ್ ಮಾಡಿ
ಹಾಗಾಗಿ ನನ್ನ ಕೈಲಿ ಆಗ್ತಿಲ್ಲ, ಟಯರ್ಡ್ ಆಗಿದೆ ಅಂತ ಹೇಳ್ತಿದ್ರು. ನಾನು ಅದನ್ನೇ ರೇಗಿಸ್ತಿದ್ದೆ. ಇನ್ನೂ ಮಾಡೋದಕ್ಕಾಗಲ್ಲ, ಹಾಲಿಡೇಸ್ ಇದ್ದಾಗ ವೀಕೆಂಡ್ ಬಂದರೆ ಜನ ಇದ್ದೇ ಇರ್ತಾರೆ. ಸೊ ಫೇವ್ರೇಟ್ ಶಾರದಾ ಅದು ನಾವು ಹೋಗಿದ್ದು ಶೃಂಗೇರಿ ತುಂಬ ಇಷ್ಟ ಆಯಿತು. ಹೊರನಾಡು ಚೆನ್ನಾಗಿದೆ, ಫೇವ್ರೇಟ್ ಅಂತಲ್ಲ, ಎಲ್ಲನೂ ಚೆನ್ನಾಗಿದೆ. ಬಟ್ ನನಗೆ ದೇವಸ್ಥಾನ ಶಾರದಾ ಅದು ತುಂಬ ಇಷ್ಟ ಆಯಿತು. ಬಟ್ ಏನಂದರೆ ಅಲ್ಲಿ ಕರೆಕ್ಟಾಗಿ ನೋಡೋಕ್ಕಾಗಿಲ್ಲ, ಅಲ್ಲಿ ಕೂಡ ತುಂಬಾ ಜನ ಇದ್ದರು. ಓಕೆ, ಏನು ಗೊತ್ತಾ, ನಮಗೆ ಇದು ರೋಡ್ ತುಂಬಾ ಭಯಂಕರವಾಗಿದೆ. ಬರಬೇಕಾದ್ರೂ ಕೂಡ ನಿಜ ಆನ್ ದಿ ವೇ ಇನ್ನೇನು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹತ್ರ ಬರ್ತಾ ಇದ್ದೀವಿ ಅನ್ನುವಾಗ ತುಂಬ ಭಯ ಆಯಿತು. ಯಾಕಂದರೆ ಆ ಥರ ಇದೆ ರೋಡು, ಫುಲ್ಲು ಕತ್ಲೆ, ಫುಲ್ಲು ಧರ್ಮಸ್ಥಳ ನೋಡಿಬಿಟ್ರೆ ನಮ್ಮಮ್ಮ ಫ್ಲ್ಯಾಟ್. ಏನು ಗೊತ್ತಾ, ಅದು ರೋಡು ಒಂದು ಸ್ವಲ್ಪನೂ ಅಂದರೆ ಎಲ್ಲ ಘಾಟ್ ಸೆಕ್ಷನ್ನು ಅದೇ ಥರ ಇರೋದು. ನಮ್ಮಮ್ಮಗೆ ಇದು ಫಸ್ಟು, ಅಂದರೆ ಅವ್ರು ಬರ್ತಾರೆ ಟ್ರಿಪ್ಪೇ ಫಸ್ಟು. ಅವರು ತುಂಬ ಲಾಂಗ್ ಎಲ್ಲೂ ಹೋಗಿಲ್ಲ, ಹಾಗಾಗಿ ಅವ್ರಿಗೆ ಫುಲ್ ಭಯ ಆಗಿಬಿಟ್ಟಿದೆ. ಇವಾಗ ಕಳ್ಸಕ್ಕೆ ಹೋಗೋಣ, ಅಲ್ಲಿ ರೂಮ್ ಹುಡುಕಿ ಸ್ಟೇ ಆಗೋಣ ಇವತ್ತು ನೈಟು ಅಂದರೆ ಅವರು ಬರೋಕ್ಕೆ ರೆಡಿ ಇಲ್ಲ. ಇಷ್ಟೊತ್ತಲ್ಲಿ ರೋಡ್ ಚೆನ್ನಾಗಿಲ್ಲ, ಏನಕ್ಕೆ ಬೇಕು ಅಂತಂದು. ಇನ್ನು ಅದು ನಿಜಾನೇ. ಬಟ್ ಇನ್ನೇನು ಮಾಡೋದು, ಇಲ್ಲೇ ನಮಗೆ ರೂಮ್ಗಳು ಸಿಗ್ತಾ ಇಲ್ಲ, ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹೋಗ್ತಾ ಇದ್ದೀವಿ, ನೋಡುವ ಏನು ರೂಮ್ ಸಿಗುತ್ತಾ, ಏನಾಗುತ್ತೆ, ಎಷ್ಟೊತ್ತಾಗಬಹುದು ಎಲ್ಲಾನು. ಬಟ್ ನೋಡಿ, ಇದೆ ಕಳಸೇಶ್ವರ ಟೆಂಪಲ್. ಕ್ಲೋಸ್ ಆಗಿದೆಯಾ? ಬೇಡ ಬಿಡ್ರಿ. ಇದೆ ಕಳಶ, ದಕ್ಷಿಣ ಕಾಶಿ ಕಳಸ ಕ್ಷೇತ್ರ, ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್. ಓಕೆ, ಇದೇ ಕಳಸೇಶ್ವರ ಟೆಂಪಲ್. ಕಳಸದಲ್ಲಿದ್ದೀವಿ ಈಗ. ಧರ್ಮಸ್ಥಳಕ್ಕೆ ಹೋಗೋ ಪ್ಲ್ಯಾನಿಂಗ್. ಲೆಟ್ಸ್ ಗೋ. ಈಗ ಟೈಮ್ ನೈಟ್ 1:30. ನಾವು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಬಟ್ ಇಲ್ಲೂ ಕೂಡ ಧರ್ಮಸ್ಥಳ ಸುತ್ತಮುತ್ತ ತುಂಬಾ ರೂಮ್ಗಳು ಹುಡುಕಿದ್ವಿ, ಎಲ್ಲೂ ಸಿಗಲಿಲ್ಲ. ಇನ್ನು ಟೆಂಪಲ್ ಹತ್ರ ಬಂದು ಇನ್ನು ನಮ್ಮಮ್ಮ ಅಜ್ಜಿ ಹೇಳ್ತಾಯಿದ್ರು, ಇನ್ನು ನೋಡಿದ್ದಾಯ್ತಲ್ಲ ಹೊರಗಡೆಯಿಂದನೇ, ಇನ್ನು ಮನೆಗೆ ಹೋಗೋಣ ಬಾ ಅಂತ. ಸೊ ಸುಮ್ಮನೆ ಹಾಗೆ ಕಾಮಿಡಿ ಮಾಡ್ತಾಯಿದ್ರು. ಇನ್ನೇನು ಮಾಡೋದು ಅಂತ, ನಾವು ರೂಮ್ ಸಿಗಲಿಲ್ಲ. ಸೊ ಎಲ್ಲರೂ ಬಂದು ಇಲ್ಲಿ ನದಿ ಹತ್ರ ಕಾರಲ್ಲೇ ಮಲ್ಕೊಂಡು ನಿದ್ದೆ ಮಾಡಿದ್ದು. ಇನ್ನು ಅರ್ಲಿ ಮಾರ್ನಿಂಗ್ ಇತ್ತು, ಇದರಲ್ಲಿ ನದಿಲಿ ಮುಳುಗಿ ಎದ್ದು ಮತ್ತು ಫ್ರೆಶ್ ಅಪ್ ಆಗಿ ಇನ್ನು ಈಗ ದರ್ಶನಕ್ಕೆ ಅಂತ ಹೊರಡ್ತಾ ಇದ್ದೀವಿ ಎಲ್ಲರೂ. ಅದ್ರ ಕೆಳಗಡೆ ಹೋಗಿ. ಅಯ್ಯೋ, ವೆಯ್ಟ್ ಧರ್ಮಸ್ಥಳ ಏನೇನೋ ಅಡ್ಡ ಬಂದ್ಬಿಡ್ತು. ಜನ ಜಾತ್ರೆ. ಯಾರನ್ನ ಬೇಕಾ ತಗೋ ವರ್ಷ. ನಾಳೆ ನೈಟ್ 11 ಗಂಟೆಗೆ ಕೊಡ್ಬೋದು. ಸೊ ಈಗ ಟೈಮು 8:30 ಆಗಿದೆ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನಾವು. ನೈಟು 1 o'clock ಆಗಿತ್ತು ನಾವು ಧರ್ಮಸ್ಥಳಕ್ಕೆ ಬರೋಕ್ಕೆ 1 o'clock ಆಗಿತ್ತು. ಬಂದು ಇಲ್ಲೇ ಸ್ಟೇ ಆಗಿದ್ವಿ. ಬಟ್ ನಮಗೆ ನೈಟು ರೂಮ್ ಎಲ್ಲೂ ಸಿಗಲಿಲ್ಲ, ಫುಲ್ಲು ಹುಡುಕಿದ್ವಿ, ಎಲ್ಲೂ ರೂಮ್ಗಳೇ ಸಿಗ್ತಾಯಿಲ್ಲ. ಅದೇನೋ ಗೊತ್ತಿಲ್ಲ. ಇವಾಗ ಅಲ್ಲೇ ಮಲ್ಕೊಂಡಿದ್ದು, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಅಲ್ಲೇ ನೇತ್ರಾವತಿ ನದಿಲಿ ಸ್ನಾನ ಮಾಡಿ ಫ್ರೆಶ್ ಆಗಿ ಮತ್ತು ಈಗ ಟೈಮ್ ಬಂದು 8:30 ಆಗಿದೆ. ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಆಲ್ರೆಡಿ ಹೊರಟಿದ್ದಾರೆ, ನಮ್ಮ ಅಕ್ಕನ ಮಗಳು ವರ್ಷ ಅವರಿಬ್ಬರು ಹೋಗಿದ್ದಾರೆ. ಟಿಕೆಟ್ ತೊಗೊಳ್ತೀವಿ, ಸ್ಪೆಷಲ್ ದರ್ಶನ ಏನಾದರೂ ಇದ್ದರೆ ಅಂತ. ನಾನು ಅಮ್ಮ ಅಜ್ಜಿ ಹೊರಡ್ತಾ ಇದ್ದೀವಿ. ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ನಮಗೆ ಜಾಗ ಸಿಗಲಿಲ್ಲ ಎಲ್ಲೂ ಕೂಡ. ಬಟ್ ಇಲ್ಲಿ ತುಂಬ ದೂರ ಕಾರ್ ಪಾರ್ಕಿಂಗ್, ಅಷ್ಟು ಲಾಂಗ್ ಇದೆ ಅಲ್ಲೆಲ್ಲ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಈಗ ಹೊರಟಿದ್ದೀವಿ. ನನ್ನ ಹಸ್ಬೆಂಡು ಬೇಗ ಬನ್ನಿ ಅಂತ ಇದ್ದಾರೆ. ತುಂಬಾ ಕ್ರೌಡ್ ಇದೆ, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ದರ್ಶನ ಮುಗಿಯೋಕ್ಕೆ. ನೋಡೋಣ, ಹೋಗಿ ರೀ ಇಲ್ಲಿ ನೋಡಿ.
ಒಬ್ಬ ಪ್ರಸಾದ ಕೊಡ್ತಾ ಇದ್ದಾರೆ ಬೆಳಗ್ಗೆ ಇವಾಗ ದರ್ಶನಕ್ಕೆ ಹೋಗೋ ಟೈಮಲ್ಲಿ ಕ್ಯೂನಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಏನಿದು ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಏನಂತಾರೆ ಇದು ಚೌಚೌ ಬಾತ್. ಇದಕ್ಕೆ ಹಾಕ್ಕೊಂಬಿಡು. 2 ಚೌಚೌ ಬಾತ್ ಕೊಟ್ಟಿದ್ದಾರೆ, ತಿನ್ಕೊಂಡು ಹೋಗ್ಬೋದು. ಮೇ ಬಿ 1 o'clock ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ ದರ್ಶನ ಮಾಡೋಕ್ಕೆ ಧರ್ಮಸ್ಥಳದಲ್ಲಿ. ನೋಡಬೇಕು ಏನಾಗುತ್ತೆ ಅಂತ. ಸದ್ಯ ಬ್ರೇಕ್ಫಾಸ್ಟ್ ಸಿಗ್ತಲ್ಲ ಅದೇ ಖುಷಿ, ಎನರ್ಜಿ ಬೇಕಲ್ಲ ಅಷ್ಟು ನಿಂತ್ಕೊಂಡು ಹೋಗಿ ದರ್ಶನ ಮಾಡೋದಕ್ಕೆ. ಸೊ ನನ್ನ ಹಸ್ಬೆಂಡ್ ಅಂತೂ ಫುಲ್ ಖುಷಿ ಆಗ್ಬಿಡ್ತು ಪ್ರಸಾದ ಬ್ರೇಕ್ಫಾಸ್ಟ್ ಆಯಿತು ಅಂತ ಹೇಳಿ. ನೋಡಿ ಇಲ್ಲಿ ತಿನ್ಕೊಂಡು ಹೋಗ್ತಾರೆ ಮುಂದೆಗಡೆ. ಸರಿ ನಮ್ಮಮ್ಮ, ನಾನಂತೂ 2 ಇಸ್ಕೊಂಬಿಟ್ಟಿದ್ದೀನಿ. ಓಕೆ ಗೈಸ್, ಫಸ್ಟ್ ಟೈಮ್ ಈ ಥರ ನಾವು ಬಂದಮೇಲೆ ಫಸ್ಟ್ ಟೈಮ್ ಈ ಥರ ಪ್ರಸಾದ ಕೊಡ್ತಾ ಇರೋದು. ಚೆನ್ನಾಗಿದೆ ಇದು. ಒಂದು ಏನು ಕ್ಯೂ ಅಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಈ ಥರ ಪ್ರಸಾದ ಕೊಡೋದು ಚೆನ್ನಾಗಿದೆ. ದರ್ಶನ ಮಾಡಿಬಿಟ್ಟು ಮತ್ತೆ ಗೈಸ್ ಸ್ಪೆಷಲ್ ಟಿಕೆಟ್ ತೊಗೊಂಡು ಬಂದವ್ರಿಗೆ ಕೂತ್ಕೊಳ್ಳೋದಕ್ಕೆ ಅಂತ ಚೇರ್ಸ್ ಇರುತ್ತೆ, ಹಾಗೆ ಫ್ಯಾನ್, AC ಇರುತ್ತೆ, ರೆಸ್ಟ್ ರೂಮ್ಸ್ ಇರುತ್ತೆ ಒಳಗಡೆನೆ, ಮತ್ತು ಸ್ನ್ಯಾಕ್ಸು, ಫ್ರೂಟ್ಸು, ಜ್ಯೂಸು ಈ ಥರ ಏನೇನೋ ಸೇಲ್ ಮಾಡ್ತಾ ಇರ್ತಾರೆ ಒಳಗಡೆನೆ. ಕೂತ್ಕೊಂಡು ಅಲ್ಲಿ ದರ್ಶನಕ್ಕೆ ವೆಯ್ಟ್ ಮಾಡ್ತಾ ಇರ್ತಾರೆ. ಅವರು ಏನು ಬೇಕಾದರೂ ತೊಗೊಂಡು ತಿನ್ಬೋದು. ಈ ಥರ ಒಂದು ಫೆಸಿಲಿಟೀಸ್ ಇದೆ. ಪರ್ ಪರ್ಸನ್ಗೆ 200 ಇಸ್ಕೋತಾರೆ ಸ್ಪೆಷಲ್ ಟಿಕೆಟ್ ಅಂತ ಹೇಳಿ. ನಾವು ಒಳಗಡೆ 9 o'clockಗೆ ಹೋಗಿದ್ದು ದರ್ಶನ ಮಾಡೋದಕ್ಕೆ ಅಂತ ಹೇಳಿ. ಒಳಗಡೆ ಹೋದ್ಮೇಲೆ 11 o'clock ದರ್ಶನ ಅಂತ ಹೇಳಿ ಡೋರ್ ಕ್ಲೋಸ್ ಮಾಡಿದ್ರು. ಅಲ್ಲೇ ತುಂಬ ಹೊತ್ತು ಕೂತ್ಕೊಂಡಿದ್ವಿ. ಆಲ್ಮೋಸ್ಟ್ 2 hours ಅಲ್ಲಿ ಕೂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಮತ್ತು ನಾವು ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದ್ವಿ. ಇನ್ನು 11 o'clock ಓಪನ್ ಮಾಡಿದ್ರು. ಇನ್ನು ಈಗ ದರ್ಶನಕ್ಕೆ ಅಂತ ಹೇಳಿ ಹೋಗಿದ್ದೀವಿ. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ದರು ಧರ್ಮಸ್ಥಳದಲ್ಲಿ. ಈಗ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ತುಂಬ ಜನ ಇದ್ದರು ಹೊರಗಡೆ ಕೂಡ. ಎಲ್ಲ ಫೋಟೋಸ್ ಇಟ್ಕೊಳ್ಳೋದ್ರಲ್ಲಿ, ವೀಡಿಯೋಸ್ ಮಾಡ್ಕೊಳ್ಳೋದ್ರಲ್ಲಿ ಫುಲ್ ಬ್ಯುಸಿ ಇದ್ದರು. ಫೋಟೋಸ್ ಕೂಡ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಮತ್ತು ನಾನು, ಅಮ್ಮ ಒಂದು ಸೈಡ್ ಇದ್ವಿ. ಹಾಗೆ ನನ್ನ ಹಸ್ಬೆಂಡ್, ಅಜ್ಜಿ, ವರ್ಷ 3 ಜನ ಅವರು ಒಂದು ಸೈಡು ಮಿಸ್ ಆಗಿದ್ದರು. ಅವರು ಕೂಡ ದರ್ಶನ ಮಾಡಿಕೊಂಡು ಹೊರಗಡೆ ಬಂದು ನಮಗೆ ವೆಯ್ಟ್ ಮಾಡ್ತಿದ್ರು. ಇನ್ನು ಎಲ್ಲರೂ ಬಂದು ಮಧ್ಯಾಹ್ನ ಊಟ ಸಮಯ ಆಗಿತ್ತು. ಸೊ ಹಶ್ವಾಗ್ತಿತ್ತು ಅಂತ ಹೇಳಿ ಹೋಟೆಲ್ಗೆ ಬಂದು ಊಟ ಮಾಡ್ತಾ ಇದ್ದೀವಿ. ಹುಷಾರು, ನಿಧಾನ ನಡಿ ಮಗನೇ. ಸೈಡ್ ಬಾ, ನಾನು ಹೋಗ್ತೀನಿ. ನಿಧಾನಕ್ಕೆ ಬರ್ಬೇಕು, ಜಾರುತ್ತೆ. ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ನೋಡಿ, ಹೋಗ್ತಾ ಇದ್ದೀವಿ ರೀ, ತೋರಿಸ್ತೀನಿ. ಅಯ್ಯಪ್ಪ, ಮುಂದೆ ನೋಡ್ಕೊಂಬಾ. ನಮಗೆ ವಾಟರ್ ಎಲ್ಲೂ ಸಿಕ್ಕಲೇ ಇಲ್ವಲ್ಲ ಆಡೋಕ್ಕೆ. ನೇತ್ರಾವತಿ ನದಿ ಒಂದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲೇ ಇಲ್ಲ ನಾವು. ಬೀಚಿಗೆ ಹೋಗ್ಬೇಕು ಅನ್ನೋ ಪ್ಲ್ಯಾನ್ ಇತ್ತು ಉಡುಪಿಗೆ, ಬಟ್ ಟೈಮ್ ಆಗಿಬಿಟ್ಟಿದೆ. ನಾಳೆ ನಿಧಾನ ಮಗನೇ, ಸ್ಲೋ ನಿಧಾನ ಕಿಳಿ. ಎಲ್ಲ ಸೋಪೆಲ್ಲ ಇಟ್ಬಿಟ್ಟವ್ರೆ ಸ್ನಾನ ಎಲ್ಲ ಮಾಡೋಕ್ಕೆ. ನೀರಲ್ಲೇ ಹೋಗು, ಕಾಲಿಟ್ಕೊಂಡು ಹೋಗ ಹಂಗೆ. ಕಾಲು ತೊಳ್ಕೊತಾ ನೋಡಿ, ಇಲ್ಲಿ ಬರ್ತಾ ಇದೆ. ಏನೋ ಗೊತ್ತಿಲ್ಲ, ಈ ಥರ ವಾಟರ್ ಫಾಲ್ಸ್ ನೋಡಿದ್ರೆ ಸಖತ್ ಖುಷಿ ಆಗುತ್ತೆ. ಆಟ ಆಡಬೇಕು, ಏನೋ ನೀರು ನೋಡಿದ್ರೆ ಖುಷಿ. ಎಲ್ಲೆಲ್ಲಿ ಈ ಥರ ಫಾಲ್ಸ್ ಕಾಣಿಸುತ್ತೋ ಅಲ್ಲೆಲ್ಲ ಕಾರ್ ನಿಲ್ಲಿಸಿ ನೋಡಿಕೊಂಡು ಬರ್ತಾ ಇದ್ದೀವಿ ನಾವು. ನೀರು ಸೌಂಡ್ ಹೆಂಗೆ ಬರ್ತಾ ಇದೆ ಅಲ್ಲ. ಇನ್ನು ಅಮ್ಮ ಮತ್ತು ಅಜ್ಜಿ ಇಬ್ಬರು ಕಾರಲ್ಲಿದ್ದರು. ನಾವು 3 ಜನ ನೀರಲ್ಲಿ ಚೆನ್ನಾಗಿ ಆಟ ಆಡಿಕೊಂಡು ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಮಾಡಿಕೊಂಡು ಹೊರಟ್ವಿ. ಇನ್ನು ಇದಾಗಿತ್ತು ನಮ್ಮ ಟ್ರಿಪ್ನ ಡೇ 3 ವ್ಲಾಗ್. ಸೊ ಈ ವ್ಲಾಗ್ನ ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸಾರಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ಅಪ್ಲೋಡ್ ಮಾಡೋದು ಲೇಟ್ ಆಯಿತು. ವಿಡಿಯೋನ ಕಂಪ್ಲೀಟಾಗಿ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದ